ಜೈ ಶ್ರೀರಾಮ್. ಮೂಲಾಧಾರ ಚಕ್ರದ ಅಧ್ಯಯನವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ಕ್ಲಾಸ್ ಆಗಿದೆ. ಹಿಂದಿನ ಕ್ಲಾಸ್ದಲ್ಲಿ ನಾಭಿಯ ಕೆಳಗೆ ಆಸನದ ಮಧ್ಯದಲ್ಲಿರ್ತಕ್ಕಂಥ ತುಂದಿ ಅಂತಕ್ಕಂಥ ಗ್ರಂಥಿ ಇದೆ. ಈ ತುಂದಿ ಅಂತಕ್ಕಂಥ ಗ್ರಂಥಿಯೇ ನಾಡಿ ಉತ್ಪತ್ತಿಗೆ ಮೂಲ ಸ್ಥಾನ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ತುಂದಿಯಲ್ಲಿಯೇ ಎಲ್ಲ ನಾಡಿಗಳು ಹುಟ್ಟಿಕೊಂಡು ಶಿರದ ಮಧ್ಯದ ಕೊನೆಯವರೆಗೂ ಹಂಬಿವೆ. ಎಲ್ಲ ನಾಡಿಗಳು, ಈ ಎಲ್ಲ ನಾಡಿಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ನಾಡಿಗೆ ಸುಷುಮ್ನಾ ನಾಡಿ ಅಂತಾರೆ. ನೆಟ್ಟಗೆ ಇರುತ್ತದೆ. ಸುಷುಮ್ನಾ ನಾಡಿಯ ಮೂಲ ಸ್ಥಾನವಾದ ತುಂದಿ ಗ್ರಂಥಿಯಲ್ಲಿ ಪರಮಾತ್ಮನಿದ್ದಾನೆ. ಮೂಲೇಶ ಅಂತಕ್ಕಂಥ ಹೆಸರಿನಿಂದ ಇದ್ದಾನೆ. ಅಲ್ಲಿರುವ ಮೂಲೇಶನ ಆನಂದಾದಿ ಸಕಲ ಗುಣಗಳನ್ನು ಗಾನವನ್ನು ಮಾಡುತ್ತಾ ಬ್ರಹ್ಮಾದಿ ದೇವತೆಗಳು ಎಲ್ಲ ಸುರಗಣ ಇದ್ದಾವೆ. ಈ ಮೂಲದಲ್ಲಿ ಇರ್ತಕ್ಕಂಥದ್ದೇ ಮೂಲಾಧಾರ ಚಕ್ರ ಇತ್ಯಾದಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅದನ್ನು ಕೂಡ ನೀವು ಈ ಕ್ಲಾಸ್ ಕೇಳುವುದಕ್ಕಿಂತ ಮುಂಚೆ ಅದನ್ನು ನೋಡಿ ಅದನ್ನು ರಿವೈಸ್ ಮಾಡಿ ಇದಕ್ಕೆ ಕ್ಲಾಸಿಗೆ ಬರ್ರಿ. ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಬೀಜ ಮಂತ್ರ ಲಂ ಅಂತ ನಾವು ತಿಳಿದಿವೆ. ಲಂ 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 ಅಂತಕ್ಕಂಥ ಬೀಜ ಮಂತ್ರ ನಾವು ಮೂಲಾಧಾರದಲ್ಲಿ ಹೇಳಬೇಕು. ದೇವತೆಗಳು ಕೂಡ ಅಲ್ಲಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಕೂಡ ಈ ಬೀಜ ಮಂತ್ರವನ್ನು ಹೇಳ್ತಾರೆ. ಎಲ್ಲ ಚಕ್ರಗಳು, ಎಲ್ಲ ಕಮಲಗಳು ಸುಷುಮ್ನ ನಾಡಿಯಲ್ಲಿಯೇ ಸ್ಥಿತವಾಗಿರುತ್ತವೆ ಎಂದು ನಾವು ಸದಾ ತಿಳ್ಕೊಳ್ಬೇಕು. ಚಕ್ರ, ಕುಂಡಲಿನಿ ಪವರು ಮತ್ತು ಕಮಲಗಳು ಏನು ಹೇಳಿದರೂ ಕೂಡ ನಾವೆಲ್ಲ ಸುಷುಮ್ನೆಯಲ್ಲೇ ಇವೆ ಅಂತ ನಾವು ತಿಳ್ಕೋಬೇಕು. ಶ್ರೀ ಪುರಂದರದಾಸರು ಹೇಳ್ತಾರೆ, ಒಳಗಣ್ಣಿನಿಂದಲಿ ನೋಡು ಮೂಜಗ ದೊಡೆಯನ. ಒಳಗಣ್ಣಿನಿಂದ, ಒಳಗಡೆ ಕಣ್ಣಿನಿಂದ ನೋಡೋಕೆ, ಹೊರಗಡೆ ಕಣ್ಣಿನಿಂದ ಅಲ್ಲ. ಒಳಗೊಂದು ಕಣ್ಣಿದೆ. ಆ ಕಣ್ಣಿನ ಹೊರಗಡೆ 2 ಕಣ್ಣಿವೆ, ಒಳಗಡೆ ಒಂದು ಕಣ್ಣಿದೆ. ಆ ಕಣ್ಣಿನಿಂದ ಈ ಮೂಜಗ ದೊರೆಯ ಪರಮಾತ್ಮ ಇದ್ದಾನಲ್ಲ, ವಿರಾಟ್ ರೂಪಿ ಪರಮಾತ್ಮ, 14 ಲೋಕಗಳನ್ನು ಆಳ್ತಕ್ಕಂಥ ಪರಮಾತ್ಮ ಏನಿದ್ದಾನಲ್ಲ, ವಿಷ್ಣು, ಸಾಸಿರನಾಮದ ವೆಂಕಟರಮಣ, ಆತನನ್ನು ನಾವು ಒಳಗಣ್ಣಿನಿಂದ ನೋಡ್ಬೇಕು. ಹೊರಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿನೊಳಗೆ ನೋಡೋ ಹರಿಯ ಒಳಗಡೆ ಇನ್ಸೈಡ್, ಔಟ್ಸೈಡ್ ಅಲ್ಲ. ಕಣ್ಣು ಹೊರಗಡೆ ನೋಡ್ಲಿಕ್ಕೆ ಸಾಧನ, ಒಳಗಡೆ ನೋಡ್ಲಿಕ್ಕೆ ಇನ್ನೊಂದು ಬೇರೆ ಕಣ್ಣಿದೆ, ಅದು ಒಳಗಣ್ಣು. ಆವಾಗ ಒಳಗಣ್ಣಿನಿಂದ ನೋಡಿದಾಗ, ಮೂಜಗ ದೊರೆಯನ್ನು ನೋಡಿದಾಗ ನಮಗೆ ಏನು ಎನರ್ಜಿ ಬರ್ತದಲ್ಲ, ಆವಾಗ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು. ಶೋಧಿಸಿ, ಆಧಾರ ಮೊದಲಾದ 6 ಚಕ್ರ ಶೋಧಿಸಿ. ಆಧಾರ ಅಂದರೆ ಮೂಲಾಧಾರ, ಬೇಸ್ ಮೂಲಾಧಾರವನ್ನು ಜೊತೆಗೆ ಮೊದಲಾದ 6 ಚಕ್ರ, ಇನ್ಕ್ಲೂಡಿಂಗ್ ಆಫ್ ದಿಸ್ 6 ಚಕ್ರಗಳನ್ನು ನಾವು ಶೋಧಿಸಬೇಕು. ಮತ್ತು ಬಿಡಬೇಕು ಈಶಾನ 3 ಈಶಾನಗಳನ್ನು ಬಿಡಬೇಕು. 3 ಈಶಾನಗಳನ್ನು ನಾವು ಬಿಡಬೇಕು. ಅದನ್ನು ನಾವು ಅಂಟಿಕೋಬಾರ್ದು. ಅಂಟಿದ್ರೂ ಕೂಡ ಅದನ್ನು ಬಿಟ್ಟು ಬಿಡಬೇಕು. 6 ಆಧಾರ ಮೊದಲಾದ 6 ಚಕ್ರಗಳನ್ನು ಶೋಧಿಸಬೇಕು, ಬಿಡಬೇಕು ಈಶಾನ 3. ಅವಾಗೇನಾಗ್ತದೆ? ಸಾಧಿಸಿ ಸುಷುಮ್ನೆ ಏರು. ಸುಷುಮ್ನವನ್ನು ಇದನ್ನೆಲ್ಲ ಸಾಧಿಸಿಬಿಟ್ರೆ ಈಶಾನ 3 ಬಿಟ್ಟು ಬಿಡಬೇಕು. ಮತ್ತೆ ಕಣ್ಣಿನೊಳಗೆ ನೋಡ್ತಿರ್ಬೇಕು, ಒಳಗಣ್ಣಿನೊಳಗೆ. ಹೀಗಾದರೆ ಏನಾಗ್ತದೆ? ಸಾಧಿಸ್ತೀವಿ. ಸಾಧಿಸಿ ಸುಷುಮ್ನೆ ಏರು. ಅಲ್ಲೇ ಒಂದೊಂದೇ ಚಕ್ರ ಏರು. ಭೇದಿಸು. ಏನು ಭೇದಿಸಬೇಕು? ಚಕ್ರಗಳಲ್ಲಿ ಇರ್ತಕ್ಕಂಥ ಅದು ಏನು ಶಕ್ತಿಯನ್ನು ಭೇದಿಸ್ಬೇಕಂತ, ಚಕ್ರ ಕ್ಲೋಸ್ ಆಗಿರ್ತದೆ, ಅದನ್ನು ಓಪನ್ ಮಾಡಬೇಕು. ಭೇದಿಸಿ ನೀ ಪರಬ್ರಹ್ಮನ ಸೇರು. ಇಲ್ಲಿಂದ ಮೇಲೆ ಇರತಕ್ಕಂಥ ಸಹಸ್ರಲ್ಲಿರ್ತಕ್ಕಂಥ ಪರಬ್ರಹ್ಮನ ಆ ಒಂದು ಪರಿವಾರ ದೇವತೆಗಳ ಜೊತೆಗೆ ನಾವು ಒಂದಾಗಿಬಿಡ್ತೇವೆ. ಅಂದರೆ ಇರ್ತೇವೆ, ಸೇರನ್ನು ಪರಬ್ರಹ್ಮನ ಆಗ್ತೇವೆ ಅಂತಲ್ಲ, ನಾವು ಪರಬ್ರಹ್ಮನ ಆಸ್ಥಾನದಲ್ಲಿ ಇರ್ತೇವೆ. ನಮಗೆ ಎಲ್ಲ ಪ್ರಾಪಂಚಿಕ ದುಃಖಗಳೆಲ್ಲ ಹೊರಟು ಹೋಗಿಬಿಡ್ತವೆ. ಸುಷುಮ್ನಾ ನಾಡಿಗತ 6 ಮುಖ್ಯವಾದ ಚಕ್ರಗಳನ್ನು ಜ್ಞಾನಿಗಳು ಗುರುತಿಸಿದ್ದಾರೆ. ಚಕ್ರಗಳು ಬೇಕಾದಷ್ಟೇ ಅಂತಾರೆ, ಆದರೆ ಮುಖ್ಯವಾಗಿ ಬೇಕಾದಂಥ ಚಕ್ರ 6. ಸುಷುಮ್ನಾ ನಾಡಿಯಲ್ಲಿರ್ತಕ್ಕಂಥ 6 ಮುಖ್ಯ ಚಕ್ರಗಳನ್ನು ಜ್ಞಾನಿಗಳು ಗುರುತು ಮಾಡಿದ್ದಾರೆ. ಅವುಗಳ ವಿಷಯವಾಗಿ ನಮಗೆ ಅರಿವು ಆಗಬೇಕಾದರೆ, ಅವುಗಳ ಬಗ್ಗೆ ನಾವು ತಿಳ್ಕೋಬೇಕಾದರೆ, ಟು ಅಂಡರ್ಸ್ಟ್ಯಾಂಡ್ ದೋಸ್ ಚಕ್ರಾಸ್, 6 ಚಕ್ರಾಸ್ ಬೇಕಾದರೆ ನಮ್ಮ ಮನಸ್ಸು, ಅವರ್ ಮೈಂಡ್, ಇಂಟಲೆಕ್ಟ್ ಶುಡ್ ಬಿ ದೇರ್ ಅಟ್ಯಾಚ್ ಟು ಇಟ್. ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ಚಿತ್ತವನ್ನು ಆ ವಿಷಯದಲ್ಲಿ ಹಾಕಬೇಕು. ಆವಾಗ ಮಾತ್ರ ನಮಗೆ 6 ಸುಷುಮ್ನಾ ನಾಡಿಗತ ಮುಖ್ಯವಾದಂಥ 6 ಚಕ್ರಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಹದಲ್ಲಿ
5 ಕರ್ಮೇಂದ್ರಿಯಗಳು ಹಾಗೂ 5 ಜ್ಞಾನೇಂದ್ರಿಯಗಳಿವೆ ಅಂತ ನಾವು ತಿಳಿದಿವಿ. ಅದು ಎಲ್ಲರಿಗೂ ಗೊತ್ತು. 5 ಕರ್ಮೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಈ ದೇಹದಲ್ಲಿ ಇವೆ, ಹೊರಗಡೆ ಕಾಣ್ತವೆ. ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಒಟ್ಟಾರೆ 10 ಇಂದ್ರಿಯ ಅಂತ ಹೇಳ್ತಾರೆ. ಫ್ಯಾಕ್ಟ್, ಅದು ಏನು ತೊಂದರೆ ಇಲ್ಲ, ಯಾರೂ ಡಿನೈ ಮಾಡೋಂಗಿಲ್ಲ, ಅದು ಎಲ್ಲ ಓಕೆ, ಅಕ್ಸೆಪ್ಟೆಡ್, ಅಗ್ರೀಡ್. ಈ 10 ಇಂದ್ರಿಯಗಳು ದೇಹದ ಹೊರಗೆ ಇರುತ್ತವೆ ಹಾಗೂ ಅವುಗಳನ್ನು ನಾವು ಗುರುತಿಸುತ್ತೇವೆ. ಕಣ್ಣು, ಕಿವಿ, ಮೂಗು ಇತ್ಯಾದಿ, ಬಾಯಿ ಇತ್ಯಾದಿ ಇವೆಲ್ಲ, ಹೀಗೆಲ್ಲ 10 ಇಂದ್ರಿಯಗಳು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಅವುಗಳನ್ನು ನಾವು ಬಾಹ್ಯ ಇಂದ್ರಿಯಗಳು ಅಥವಾ ಬಾಹ್ಯ ಕರಣಗಳು, ಇಂದ್ರಿಯಗಳಿಗೆ ಕರ್ಣ ಅಂತಾರೆ. ಬಾಹ್ಯ ಕರಣಗಳು ಅಥವಾ ಬಾಹ್ಯ ಇಂದ್ರಿಯಗಳು ಅಂತ ಈ 10ಕ್ಕೆ ನಾವು ಹೇಳ್ತೇವೆ. ನಮ್ಮ ದೇಹದಲ್ಲಿ 11ನೆಯಾದ ಹಾಗೂ ಅತಿ ಮಹತ್ವದ್ದಾದ ಒಂದು ಇಂದ್ರಿಯವಿದೆ, ಒಳಗಡೆ ಇದೆ ದೇಹದಲ್ಲಿ, ಒಳಗಡೆ. ಅದೇ ಮನಸ್ಸೇಂದ್ರಿಯ, ಅದಕ್ಕೆ ಮನಸ್ಸು ಅಂತಾರೆ. ಅದು ನಮಗೆ ಕಾಣುವುದಿಲ್ಲ, ಮನಸ್ಸು ನಮಗೆ ಕಾಣುವುದಿಲ್ಲ. ಅದರ ಸನ್ನಿಧಾನವು, ಅದರ ಇರುವಿಕೆಯು ನಮ್ಮ ದೇಹದ ಒಳಗೆ ಇದೆ. ಆದುದರಿಂದಲೇ ಅದನ್ನು ಅಂತಃಕರಣ, ಒಳಗಿನ ಕರಣ ಎನ್ನುತ್ತಾರೆ. ಅಂತಃಕರಣ ಅವನ ಅಂತಃಕರಣ, ಏನು ಅಂತಃಕರಣ ಸರಿ ಇಲ್ಲ ಒಂದು ಮನುಷ್ಯ. ಹಾಗೆ ನಾವು ಕೆಲವೊಂದು ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿರ್ತೇವೆ. ಅಂತಃಕರಣ ಅಂದ್ರೇನು? ಮನಸ್ಸು. ಇಟ್ ಈಸ್ ಇನ್ಸೈಡ್. ಅದಕ್ಕೆ ಒಳಗಣ್ಣಿನಿಂದ ನೋಡೋ ಮೂಜಿಗ, ಒಂದು ಒಳಗನ್ನಡೆ, ಅದೇ ಕಣ್ಣು, ಮನಸ್ಸೇ ಒಳಕಣ್ಣು. ಮನಸ್ಸಿನಿಂದ ನೋಡಬೇಕು ನಾವು ಪರಮಾತ್ಮನನ್ನು, ಮನಸ್ಸಿನಿಂದ ಅರಿಬೇಕು ನಾವು ಮೂಲಾಧಾರವನ್ನು, ಮನಸ್ಸಿನಿಂದ ಅರಿಬೇಕು ಸುಷುಮ್ನ ನಾಡಿಯನ್ನು, ಮನಸ್ಸಿನಿಂದ ಅರಿಬೇಕು ಇನ್ನು ಉಳಿದ ನಾಡಿಗಳನ್ನು. ಮನಸ್ಸಿನಿಂದಲೇ ನಾವು ಅರಿತು, ಮನಸ್ಸಿನಿಂದಲೇ ನಾವು ಶಕ್ತಿಯನ್ನು ತಗೊಂಡು ನಾವೇನು ಮಾಡಬೇಕು? ಕುಂಡಲಿನಿ ಶಕ್ತಿಯನ್ನು ಮೇಲೆ ಏರಿಸುತ್ತಾ ಹೋಗಬೇಕಾಗುತ್ತದೆ. ಆದ್ದರಿಂದ ಅಂತಃಕರಣ ಬಹಳ ಮುಖ್ಯ. ಬಾಹ್ಯವಾದ ಕರ್ಣಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳ ಶಕ್ತಿಯನ್ನೆಲ್ಲ ನಾವು ಎದಕ್ಕೆ ಕೊಡಬೇಕು? ಅಂತರ್ಮುಖಿ, ಒಳಗಡೆ ಕೊಡಬೇಕು. ಈ 10 ಕರ್ಣಗಳ, ಜ್ಞಾನೇಂದ್ರಿಯಗಳ, ಕರ್ಮೇಂದ್ರಿಯಗಳ ಎಲ್ಲ ಶಕ್ತಿಯನ್ನು ನಾವು ಮನಸ್ಸೇಂದ್ರಿಯಕ್ಕೆ ಕೊಡಬೇಕು. ಆಗ ಮನಸ್ಸೇಂದ್ರಿಯವು ಬಲವಾಗುತ್ತದೆ. ಮನಸ್ಸನ್ನು ಇಟ್ಟು ಮನಸ್ಸಿನಿಂದ ನಾವೇನು ಮಾಡಬೇಕೆಂದರೆ ಮೂಲಾಧಾರ ಇತ್ಯಾದಿ ಚಕ್ರಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮನಸ್ಸನ್ನು ಧ್ಯಾನದತ್ತ ಕೇಂದ್ರೀಕೃತಗೊಳಿಸಿದಾಗ ಮಾತ್ರ ನಾವು ಅತಿ ಸೂಕ್ಷ್ಮವಾದ ಸುಷುಮ್ನ ಮತ್ತು ಅದರಲ್ಲಿ ಅಡಕವಾಗಿರುವ ಚಕ್ರಗಳು, ಕಮಲಗಳು ಇತ್ಯಾದಿಯನ್ನು ಅರಿಯಲು ಮಾತ್ರ ಸಾಧ್ಯ. ಮನಸ್ಸನ್ನು ನಾವು ಅದರ ಕಡೆ ಕೊಡಬೇಕು, ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು. ಶ್ರೀ ಪುರಂದರದಾಸರ ವಾಣಿಯಂತೆ ಒಳಗಣ್ಣು ಎಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟು ಧ್ಯಾನ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ನಮಗೆ ಸುಷುಮ್ನೆಯ ವಿಷಯಗಳು ಒಂದೊಂದಾಗಿ ಗೋಚರವಾಗುತ್ತವೆ. ಬಹಳ ಕಷ್ಟ ಇದು ಎಲ್ಲ. ಇದು ಇಂಟರ್ನಲ್, ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿರುವುದರಿಂದ ಮನಸ್ಸನ್ನು ನಾವು ಕೇಂದ್ರೀಕರಿಸಿದಾಗ ಮಾತ್ರ ಸಾಧ್ಯ. ಸುಮ್ಮನೆ ಮೇಲೆ ಮಾಡಿದರೆ ಆಗಲ್ಲ. ಅದಕ್ಕೆ ನಾವು ಮನಸ್ಸನ್ನು ಕೊಡಬೇಕು. ನಮ್ಮ ಹೃದಯ ಮಂಟಪದಲ್ಲಿರುವ ಮೂಜಗ ದೊಡೆಯನ ದರ್ಶನ ಭಾಗ್ಯಕ್ಕಾಗಿ ನಾವು ಸಾಧನೆಯನ್ನು ಮಾಡುತ್ತಾ ಹೋಗಬೇಕು. ಆಗ ಮಾತ್ರ ನಮಗೆ ರಿಯಲೈಸೇಷನ್ ಆಗ್ತದೆ, ಒಳಗಡೆ ರಿಯಲೈಸೇಷನ್ ಆಗ್ತದೆ. ಆದ್ದರಿಂದ ಮನಸ್ಸು ಬಹಳ ಮುಖ್ಯ. ನಮ್ಮ ಹೃದಯದಲ್ಲಿನ ಪರಮಾತ್ಮನ ದರ್ಶನ ಮಾಡಲು ನಮ್ಮಲ್ಲಿರುವ 6 ಚಕ್ರಗಳಲ್ಲಿ ನಾವು ಸಿದ್ಧಿಯನ್ನು ಸಾಧಿಸಬೇಕು. ಪರಮಾತ್ಮನ ದರ್ಶನ ಆಗಬೇಕು. ನಾವು ಯಾರು ಅಂತಕ್ಕಂಥ ಬಗ್ಗೆ ತಿಳುವಳಿಕೆ ಬೇಕು ನಮಗೆ. ನಾವು ಸಿದ್ಧಿಯನ್ನು ಪಡೆಯಬೇಕು ಅಂದರೆ ನಮ್ಮ 6 ಚಕ್ರಗಳಲ್ಲಿ ನಾವು ಸಿದ್ಧಿಯನ್ನು ಪಡೆಯಬೇಕಾದರೆ ನಮ್ಮ ಮನಸ್ಸು ಬಹಳ ಕೇಂದ್ರೀಕೃತವಾಗಬೇಕು. ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರದಿಂದ ಮೇಲಕ್ಕೆ ಪ್ರತಿಯೊಂದು ಚಕ್ರಗಳತ್ತ ಕಳುಹಿಸಬೇಕು. ಕುಂಡಲಿನಿ ಅಂತಕ್ಕಂಥ ಶಕ್ತಿ ಇದೆ, ಅದನ್ನು ನಾವು ಮೂಲಾಧಾರನ ಮತ್ತೆ ಮೇಲೆ ಕಳಿಸಬೇಕು. ಕುಂಡಲಿನಿ ಶಕ್ತಿ ಏನು ಅದನ್ನು ತಿಳ್ಕೊಳ್ಳೋಣ, ಮತ್ತೆ ಸ್ಲೋಲಿ 1 by 1 ತಿಳ್ಕೊಳ್ಳೋಣ. ಆವಾಗ ಏನಾಗ್ತದೆ? ಆ ಶಕ್ತಿಯಿಂದ, ಕುಂಡಲಿನಿ ಶಕ್ತಿ ಹೋದಂಗೆಲ್ಲ ಫೋರ್ಸ್ ನಮ್ಮದು ಮನಸ್ಸಿನಿಂದ ಕೇಂದ್ರೀಕೃತವಾದ ಶಕ್ತಿ ಹೋದಂಗೆಲ್ಲ ಆ ಚಕ್ರಗಳಲ್ಲಿ ತಿರುಗುತ್ತಾಗಿರತಕ್ಕಂಥ ಚಕ್ರ ಇವೆಲ್ಲ ಅಲ್ಲಿರತಕ್ಕಂಥ ಕಮಲಗಳನ್ನು ನಾವು ಅರಳಿಸುತ್ತಾ ಹೋಗುತ್ತೆ. ಕಮಲಗಳು ಎನ್ಲೈಟನ್ ಆಗ್ತವೆ. ಅದರಲ್ಲಿ ಆ ಶಕ್ತಿ ಏನಾದು ಆ ಚಕ್ರದಲ್ಲಿ ಇರತಕ್ಕಂಥ ಶಕ್ತಿಯ ಅರಿವಾಗ್ತದೆ. ಅದು ನಮಗೂ ಶಕ್ತಿ ಬರ್ತದೆ, ನಮ್ಮ ಒಂದು ಸ್ಪಿರಿಚುವಲ್ ಎನರ್ಜಿ ಬರ್ತದೆ. ಮನಸ್ಸಿನಿಂದ ಸಾಧನೆ ಮಾಡಿದಾಗ ಮಾತ್ರ ಅದು ಸಾಧ್ಯ. ಸುಷುಮ್ನಾ ನಾಡಿಯ ವಿಷಯವಾಗಿ ಸಂಪೂರ್ಣ ಮಾಹಿತಿಯನ್ನು ಸೂಕ್ತವಾದ ಸಮಯದಲ್ಲಿ ತಿಳಿಯೋಣ, ಮುಂದೆ ತಿಳ್ಕೊತಾ ಹೋಗೋಣ. ಈಗ
ನಮಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾತ್ರ ತಿಳೋಣ. ಸದ್ಯಕ್ಕೆ ನಮಗೆ ಏನು ಬೇಕೀಗ, ಮೂಲಾಧಾರ ಮುಗಿಸ್ಬೇಕಾಗಿದೆ, ಫಸ್ಟು ಚೆನ್ನಾಗಿ ಮುಗಿಸ್ಬೇಕಾಗಿದೆ. ಮತ್ತೆ ನೆಕ್ಸ್ಟ್ ಹೋಗುವಾಗ ಮತ್ತೆಲ್ಲ ತಿಳ್ಕೊತ ಹೋಗೋದು. ಹಾಗೆಯೇ ಸುಷುಮ್ನಾ ನಾಡಿಯು 5 ಪ್ರಭೇದಗಳನ್ನು ಹೊಂದಿದೆ ಅಥವಾ ವಿಭಾಗಗಳನ್ನು ಹೊಂದಿದೆ. ಸುಷುಮ್ನಾ ನಾಡಿ 5 ಪ್ರಭೇದ, 5 ಭಾಗ ಆಗಿದೆ. ವಿಭಾಗ ಆಗಿದೆ. ಹೆಂಗಪ್ಪ ಅದು ಏನು ರೀ, ನಮಗೆ ಅದು ಹೆಂಗೆ ಹೇಳ್ತೀರಿ ನೀವು ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋಣ. ಉದಾಹರಣೆಗೆ ನಮ್ಮ ಭಾರತ ದೇಶವನ್ನು ತಗೊಳ್ಳೋಣ. ನಮ್ಮ ಭಾರತ ದೇಶವನ್ನು ಏನಂತೀವಿ ನಾವು, ದೇಶ ಒಂದೇ ಆದರೆ ಏನಂತೀವಿ, ರಾಜ್ಯಗಳಾಗಿ ಮಾಡಿದ್ದೀವಲ್ಲ, ಇರಲಿ ಅದು ಬೇಡ. ಈಗ ನಮಗೇನು ಬೇಕಂದ್ರೆ ಈಗ 5 ಮಾಡೋಣ. ಈಗ ದಕ್ಷಿಣ ಭಾರತ ಒಂದು 2, 3 ಸ್ಟೇಟ್, 4, 5 ಸ್ಟೇಟ್, 5, 6 ಸ್ಟೇಟ್ ಇರ್ತಾವೆ. ಪಶ್ಚಿಮ ಭಾರತ, ಉತ್ತರ ಭಾರತ, ಪೂರ್ವ ಭಾರತ ಮತ್ತು ಮಧ್ಯ ಭಾರತ ಅಂತ 5 ಭಾಗ ಮಾಡಿದ್ರೆ ಸಾಮಾನ್ಯವಾಗಿ ಅಂತೇವಲ್ಲ ಈಗ 5 ಭಾಗಗಳು. ಇದು ಭಾರತ ಹೌದಲ್ಲ, ಹೌದು ಭಾರತನೇ, ಆದರೆ ನಮ್ಮ ಗುರುತಿಗಾಗಿ 5 ವಿಭಾಗಗಳನ್ನು ಮಾಡಿದೆ. ಹಾಗೆಯೇ ಸುಷುಮ್ನಾನೂ ಹಾಗೇನೆ. ಸುಷುಮ್ನೆಯನ್ನು ನಮ್ಮ ಗುರುತಿಗೋಸ್ಕರವಾಗಿ, ನಮ್ಮ ಸ್ಟಡಿಗೋಸ್ಕರವಾಗಿ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರವಾಗಿ ಮತ್ತು ಸುಷುಮ್ನಲ್ಲಿ ಯಾವ ಭಾಗದಲ್ಲಿ ಏನೇನಿದೆ ಶಕ್ತಿ ಕೇಂದ್ರಗಳು ಅಂತ ನೋಡಿಕೊಳ್ಳೋದಕ್ಕಾಗಿ 5 ಭಾಗ ಮಾಡಲಾಗಿದೆ. ಎಲ್ಲವೂ ಸುಷುಮ್ನೆಯೇ, ಎಲ್ಲವೂ ಭಾರತಕ್ಕೆ. ಪಶ್ಚಿಮ ಭಾರತನೂ ಭಾರತ, ಮಧ್ಯ ಭಾರತನೂ ಭಾರತ, ಉತ್ತರ ಭಾರತನೂ ಭಾರತ, ದಕ್ಷಿಣ ಭಾರತವು ಭಾರತವೇ ಹೇಗೇನೋ, ಆದರೆ ಇದನ್ನು ನಮಗೆ ಅದು ಎಲ್ಲೆಲ್ಲಿದೆ ಅಂತಕ್ಕಂಥ ವಿಚಾರದಿಂದ 5 ಭಾಗಗಳನ್ನು ಹೇಗೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಮಾಡಿಕೊಂಡೆವು, ಹಾಗೆ ಸುಷುಮ್ನೆಯನ್ನು ಕೂಡ 5 ಭಾಗ ಮಾಡಲಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ ಭಾಗ ಬೇರೆ ಅಷ್ಟೇ, ಸುಷುಮ್ನೆ ಒಂದೇ. ಒಂದೊಂದಕ್ಕೂ ಒಂದೊಂದು ಹೆಸರು. ಹೆಂಗೆ ಉತ್ತರ ಭಾರತ, ದಕ್ಷಿಣ ಭಾರತ, ಮಧ್ಯ ಭಾರತ ಅಂತ ಹೇಗೆ ಹೇಳಿದೆವೋ ಹಾಗೆ ಸುಷುಮ್ನೆಯ 5 ಭಾಗಗಳಿಗೂ ಏನಮ್ಮ ಒಂದೊಂದು ಹೆಸರಿದೆ. ಹಾಗಾದರೆ ಮೂಲಾಧಾರ ಚಕ್ರ ಸುಷುಮ್ನೆ ಯಾವ ಭಾಗದಲ್ಲಿದೆ ನಾವು ಬರ್ತಲ್ಲ. ಸುಷುಮ್ನದಲ್ಲೇ ಮೂಲಾಧಾರ ಯಾವ ಭಾಗದಲ್ಲಿದೆ ಅಂದರೆ ಸುಷುಮ್ನೆಯ ಪಶ್ಚಿಮ ಭಾಗಕ್ಕೆ, ಎಂದರೆ ಅದಕ್ಕೆ ಹಿಂಭಾಗ ಅಂತಾರೆ, ಹಿಂಭಾಗಕ್ಕೆ ಕರೆಯಲ್ಪಡುವ ವಜ್ರಿಕಾ ನಾಡಿಯಲ್ಲಿ ಮೂಲಾಧಾರ ಚಕ್ರವು ಸ್ಥಿತವಾಗಿದೆ. ಅಂದರೆ ಏನಪ್ಪ ಅಂದರೆ ಸುಷುಮ್ನೆಯ ಪಶ್ಚಿಮ ಭಾಗಕ್ಕೆ ಏನಂತಾರೆ, ವಜ್ರಿಕಾ ನಾಡಿ ಅಂತಾರೆ. ಸುಷುಮ್ನೆಯ ಪಶ್ಚಿಮ ಭಾಗಕ್ಕೆ ವಜ್ರಿಕಾ ನಾಡಿ ಅಂತಾರೆ. ಅಲ್ಲಿ ಮೂಲಾಧಾರ ಚಕ್ರ ಸ್ಥಿತವಾಗಿದೆ. ಸುಷುಮ್ನೆಯ ಪಶ್ಚಿಮ ಭಾಗಕ್ಕೆ ಎಂದರೆ ಹಿಂಭಾಗಕ್ಕೆ ಇರತಕ್ಕಂಥ ವಜ್ರಿಕಾ ನಾಡಿಯಲ್ಲಿ ಮೂಲಾಧಾರ ಚಕ್ರ ಸ್ಥಿತವಾಗಿರುತ್ತದೆ. ನೋಡ್ರಿ ಹೇಗೆ ಸುಷುಮ್ನೆ ಒಂದೊಂದು ಭಾಗದಲ್ಲಿ ಹಾಗೆ ಯಾವ ಚಕ್ರಗಳಿವೆ ಅಂತಕ್ಕಂಥದ್ದು. ಈ ವಜ್ರಿಕಾ ನಾಡಿಯ ನಿಯಾಮಕನಾಗಿರುವ ಭಗವದ್ರೂಪ ನೀಲವರ್ಣದ ಅನಿರುದ್ಧ ದೇವ. ವಜ್ರಿಕಾ ನಾಡಿಗೆ ನಿಯಾಮಕ ಆಗಿರತಕ್ಕಂಥ ಭಗವದ್ರೂಪ ನೀಲವರ್ಣದ ಅನಿರುದ್ಧ ದೇವ. ಮೂಲಾಧಾರವು ಪಂಚಭೂತಗಳಲ್ಲಿನ ಮೊದಲನೆಯ ಪೃಥ್ವಿ ತತ್ವವನ್ನು ಒಳಗೊಂಡಿರ್ತದೆ. ಪಂಚಭೂತಗಳು 5 ಅಲ್ಲ, ಪೃಥ್ವಿ, ಆಪ್, ತೇಜ್, ವಾಯು. ಪೃಥ್ವಿ, ಆಪ್, ತೇಜ್, ಅಗ್ನಿ, ಆಕಾಶ, ವಾಯು, ಆಕಾಶ. ಪೃಥ್ವಿ ಮೊದಲನೇದು. ಮೂಲಾಧಾರದಲ್ಲಿ ನಾವು ನೀಲವರ್ಣದ ಅನಿರುದ್ಧ ದೇವನನ್ನು ಧ್ಯಾನಿಸಬೇಕು. ಯಾಕಂದರೆ ಆ ವಜ್ರಿಕಾ ನಾಡಿಯಲ್ಲಿ ಇದೆ ಅಲ್ಲ, ವಜ್ರಿಕಾ ನಾಡಿಗೆ ಇನ್ಚಾರ್ಜ್ ಪರಮಾತ್ಮನ ರೂಪ, ವಜ್ರಿಕಾ ನಾಡಿಗೆ ಅಭಿಮಾನಿ ಪರಮಾತ್ಮನ ರೂಪ ನೀಲವರ್ಣದ ಅನಿರುದ್ಧ ದೇವ. ಆದ್ದರಿಂದ ಮೂಲಾಧಾರದಲ್ಲಿ ನಾವೇನಪ್ಪ ಅಂದರೆ ನೀಲವರ್ಣದ ಅನಿರುದ್ಧನನ್ನು ಧ್ಯಾನಿಸಬೇಕು. ಪೃಥ್ವಿ ತತ್ವ ಇರೋದರಿಂದ ಈ ಪೃಥ್ವಿ ತತ್ವ ಈ ಚಕ್ರಕ್ಕೆ ಲಂ ಬೀಜ ಮಂತ್ರವಾಗಿದೆ. ಈಗಾಗಲೇ ನಾವು ಲಂ ಬೀಜ ಮಂತ್ರವನ್ನು ನಾವು ತಿಳ್ಕೊಂಡಿವಿ, ಅದರ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಲಂ ಮೂಲಾಧಾರದ ಚಕ್ರದಲ್ಲಿ ಸಿದ್ಧಿಗಾಗಿ ಲಂ ಬೀಜ ಮಂತ್ರದ ಪಠನೆ ಮಾಡಬೇಕು. ಮೂಲಾಧಾರದಲ್ಲಿ ಇರತಕ್ಕಂಥ ಅನೇಕ ತತ್ವಾಭಿಮಾನಿ ದೇವತೆಗಳು, ಅನೇಕ ದೇವತೆಗಳು ಎಲ್ಲರೂ ಏನಿದ್ದಾರಲ್ಲ ಅವರೆಲ್ಲ ಲಂ ಬೀಜ ಮಂತ್ರದ ಪಠನೆಯನ್ನು ಮಾಡ್ತಾ ಇರ್ತಾರೆ. ವೇದ ಮಂತ್ರದ ಜೊತೆಗೆ ಲಂ ಬೀಜ ಮಂತ್ರದ ಪಠನೆ ಮಾಡ್ತಾ ಇರ್ತಾರೆ. ಮೂಲಾಧಾರದಲ್ಲಿ ಕಮಲ, ಅದರ ಬಗ್ಗೆ ತಿಳ್ಕೊಳ್ಳೋಣ ಈಗ. ಮೂಲಾಧಾರ ಚಕ್ರದಲ್ಲಿ 4 ದಳದ ಕಮಲ ಅಂತ ಹೇಳಿದ್ವಿ. ಎಷ್ಟು ಕಮಲಗಳು? 5 ಕಮಲಗಳಿವೆ. 4 ದಳದ 5 ಕಮಲಗಳು. 1, 2, 3, 4, 5. ಮೂಲಾಧಾರದ ಚಕ್ರದಲ್ಲಿ 4 ದಳದ 5 ಕಮಲಗಳಿವೆ. ಇದನ್ನು ನಾವು ನೆನಪಿಟ್ಕೋಬೇಕು. ಮೂಲಾಧಾರದ ಚಕ್ರದಲ್ಲಿದ್ದ ಕಮಲಗಳು ರಕ್ತವರ್ಣದ್ದಾಗಿರುತ್ತವೆ, ಬಂಗಾರದ ವರ್ಣ ಅಂತ ಹೇಳ್ಬೋದು. ಶ್ರೀ ವಿಜಯದಾಸರು ಇದನ್ನು ಪ್ರವಾಳ ಮಣಿ ವರ್ಣದಂತೆ ಇಪ್ಪದು ಎಂದು ಹೇಳಿದ್ದಾರೆ. ಒಟ್ಟಿನ ಮೇಲೆ ಕೆಂಪದಾದಂಥ ಹವಳ ಇದ್ದಂಗೆ ಇವೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಸೊ ಮೂಲಾಧಾರದಲ್ಲಿ ಒಂದೇ ಕಮಲ ಇಲ್ಲ, 5 ಕಮಲಗಳು ಮೂಲಾಧಾರದ ಪಂಚಕಮಲಗಳು. ಒಂದೊಂದು ಕಮಲಕ್ಕೂ 4 ದಳಗಳಿವೆ. ಅದನ್ನು ಡೀಟೇಲ್ ಮತ್ತೆ ತಿಳ್ಕೊಳ್ಳೋಣ. ಪುರಂದರದಾಸರು ಹೇಳಿದಾರಲ್ಲ, ಶೋಧಿಸಿ ಬಿಡಬೇಕು ಈಶಣ 3 ಈಶಣಗಳನ್ನು ನಾವು ಬಿಡಬೇಕು. ಸಾಧಿಸಿ 3 ಈಶಣಗಳನ್ನು ಬಿಟ್ಟು
ನಾವು ಸಾಧಿಸಿ ಸುಷುಮ್ನ ಏರು. ಏನು ಸಾಧನೆಯನ್ನು ಮಾಡಬೇಕು, ಅದನ್ನು ಬಿಡಬೇಕು. ನಾವು ಈಶಣತ್ರಯಗಳನ್ನು ಬಿಡಬೇಕು, ಸಾಧನೆಯನ್ನು ಮಾಡಿ ಸುಷುಮ್ನೆಯನ್ನು ಏರಬೇಕು. ಅಲ್ಲಿ ಭೇದಿಸಿನಿ ಪರಬ್ರಹ್ಮನ ಸೇರು. ಹಾಗೂ ಒಂದೊಂದೇ ಭೇದಿಸ್ಕೊತ ಹೋಗ್ಬೇಕು. ಅಂದರೆ ನಾವು ಒಂದೊಂದು ಚಕ್ರಗಳಲ್ಲಿ ಧ್ಯಾನವನ್ನು ಮಾಡಿಕೊಂಡು ಚಕ್ರದ ಕಮಲಗಳನ್ನು ಅರಳಿಸಿಕೊತಾ ಮೇಲೆ 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 ಹೋದಂಗೆಲ್ಲ ಪರಬ್ರಹ್ಮನ ಲೋಕವನ್ನು ಸೇರುತ್ತೇವೆ. ಪರಬ್ರಹ್ಮನ ಲೋಕವನ್ನು ಸೇರುತ್ತೇವೆ. ಅಂದರೆ ನಮಗೆ ಆನಂದ ಆಗ್ತದೆ. ಸಮಾಧಿ ಸ್ಥಿತಿಯನ್ನು ನಾವು ಮುಟ್ತೇವೆ. ಎವೆಯ ಹಾಕದೆ ಮೇಲೆ ನೋಡು, ಮುಂದೆ ತವಕದಿಂದ ವಾಯು ಬಂಧನ ಮಾಡು. ಹಾಗೆ ನಾವೇನು ಮಾಡಪ್ಪ ಅಂದರೆ ಬ್ರೀದಿಂಗ್ ಟೆಕ್ನಿಕ್ಸ್ ಕಂಟ್ರೋಲ್ ಮಾಡಿಕೊಂಡು ವಾಯು ಬಂಧನವನ್ನು ಮಾಡಬೇಕು. ಅದೇನಂದ್ರೆ ಪ್ರಾಣಾಯಾಮ ಭಾಳ ಇಂಪಾರ್ಟೆಂಟ್. ಪ್ರಾಣಾಯಾಮದ ಸಿದ್ಧಿಯನ್ನು ಸಾಧಿಸ್ಕೊಂಡು ಹೋದಂಗೆಲ್ಲ, ವಾಯು ಬಂಧನವನ್ನು ಮಾಡ್ಕೊಂಡು ಹೋದಂಗೆಲ್ಲ ನಮ್ಮ ಮನಸ್ಸನ್ನು ಅಲ್ಲಿ ನೇರವಾಗಿ ಅಲ್ಲಿ ಇಟ್ಟಿರೋದ್ರಿಂದ ಎಲ್ಲ ಒಡಗೂಡಿ ಎನರ್ಜಿ ಬಂದು ನಮಗೇನಾಗ್ತದೆ, ಸುಷುಮ್ನದಲ್ಲಿ ಅದು ಮೇಲೆ 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 ನಾವು ಹೋಗಿ ಚಕ್ರಗಳಿರ್ತಕ್ಕಂಥ ಕಮಲಗಳನ್ನು ನಾವು ಅರಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸವಿದು ನಾದವ ಪಾನವನಲ್ಲಿ ನಿಮಗೆ ನಾದ ಬರ್ತವೆ, ಓಂಕಾರ ನಾದ ಇತ್ಯಾದಿ ನಾದಗಳು ಬರ್ತವೆ, ಮುಂದೆ ಅನಾಹತ ಚಕ್ರ ಇತ್ಯಾದಿಗಳು ಬರ್ತವೆ. ಅದನ್ನು ಹೋಗೋಣ. ಅಲ್ಲಿ ನವವಿಧ ಭಕ್ತಲ್ಲಿ ನಲಿದಾಡು 9 ವಿಧವಾದಂಥ ಭಕ್ತಿಗಳಿವೆ. ಆ ಭಕ್ತಿಯಿಂದ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. 9 ರೀತಿಯ ಭಕ್ತಿಗಳನ್ನು ಮಾಡಬೇಕು. ಈಗ ಮಾಡೋದ್ರಿಂದ ನಮಗೆ ಹೆಚ್ಚೆಚ್ಚು ನಮಗೆ ಪವರ್ ಬರ್ತದೆ. ಅಂದರೆ ಸ್ಪಿರಿಚುವಲ್ ಪವರ್ ಬರ್ತದೆ. ಹೆಚ್ಚು ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ಹೋಗ್ತದೆ, ಹೆಚ್ಚು ಬರ್ಕೊತ ಹೋಗ್ತದೆ. ಇವೆಲ್ಲ ವಿಷಯಗಳನ್ನು ನಾವು ನಂತರದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈಗ ನಾವೇನಂತಂದರೆ ಪೃಥ್ವಿ ತತ್ವದ ಒಂದು ಇದು ಚಕ್ರ ಮೂಲಾಧಾರ, ಯಾಕಂದರೆ ಭೂಮಿಗೆ ಅಟ್ಯಾಚ್ಡ್ ಆಗಿ ಕೂಡ್ತೇವೆ ನೋಡ್ರಿ. ನಾವು ಉದಾಹರಣೆಗೆ ನಾವು ಒಳ್ಳೆಯ ಆಸನವನ್ನು ಹಾಕಿರ್ತಾರೆ, ನಮಗೆ ಉಚಿತವಾದಂಥ ಪದ್ಮಾಸನ, ವೀರಾಸನ, ಹೀಗೇನು ಆಸನಗಳನ್ನು ಹಾಕ್ಕೊಂಡು ಕೂತಾಗ ನಾವು ನೆಲದ ಮೇಲೆ ಕೂಡ್ತೇವೆ ನೋಡ್ರಿ. ಅದಕ್ಕೆ ಕನೆಕ್ಟೆಡ್ ಆಗಿರೋದ್ರಿಂದ ಇದು ಮೂಲಾಧಾರ ಯಾವುದ ಪೃಥ್ವಿ ತತ್ವ. ಈ ಪೃಥ್ವಿ ತತ್ವದಲ್ಲಿ ಲಂ ಬೀಜ ಮಂತ್ರದ ಮೂಲಾಧಾರ. ಇದಕ್ಕೇನಪ್ಪ ಅಂದ್ರೆ ನೀಲವರ್ಣದ ಅನಿರುದ್ಧ ದೇವನನ್ನು ನಾವು ಧ್ಯಾನವನ್ನು ಮಾಡಬೇಕಿದರಲ್ಲಿ. ಈಗ ಒಂದೊಂದೇ ಕಲ್ಕೊತ ಹೋಗ್ತೀವಿ. ಇದು ಭಾಳ ನಾವು ನಿಧಾನವಾಗಿ ಚಿಂತನೆಯನ್ನು ಮಾಡಬೇಕು, ಧ್ಯಾನವನ್ನು ನಿಧಾನವಾಗಿ ಮಾಡಬೇಕು. ಈಗ ಏನಂದ್ರೆ 3-4 ಬಾರಿ ಇದನ್ನು ಕೇಳ್ರಿ. ಮೊದಲನೇದು, ಎರಡನೇದು, ಇದನ್ನು 3-4 ಬಾರಿ ಕೇಳಿಕೊಂಡು ಆಮೇಲೆ ಏನಪ್ಪ ಅಂದರೆ ನಿಧಾನವಾಗಿ ಒಂದು ನೀವು ಉಚಿತವಾದ ಆಸನವನ್ನು ಕೂತ್ಕೊಂಡು ಇದನ್ನು ಕೇಳ್ಕೊತ ಹೋಗ್ರಿ. ಆಮೇಲೆ ನೀವು ನಿಧಾನವಾಗಿ ಚಿಂತನೆಯನ್ನು ಮಾಡ್ಕೊತ ಹೋಗ್ರಿ. ಇನ್ನು ಮುಂದೆ ವಿಶೇಷವಾಗಿ ಇದನ್ನು ಹೇಳ್ತೇವೆ. ಮೂಲಾಧಾರದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋಣ ನಾವು. ಈಗ 4 ದಳದ 5 ಕಮಲ ಅಂದ್ರಲ್ಲ, ಏನಿದೆ ಅದರಲ್ಲಿ? ಏನಿದೆ ಮೂಲಾಧಾರವನ್ನು ನಾವು ಹೇಗೆ ಚಿಂತನೆಯನ್ನು ಮಾಡಬೇಕು, ಮೂಲಾಧಾರ ಕಮಲಗಳು ಹೇಗೆ ನೋಡಲಿಕ್ಕೆ ಹೇಗಿದೆ, ಮೂಲಾಧಾರ ಟೋಟಲ್ ಚಕ್ರನೇ ನೋಡಲಿಕ್ಕೆ ಹೇಗಿದೆ, ಅದನ್ನು ನಾವು ಹೇಗೆ ತಿಳ್ಕೋಬೇಕು. ಹರಿದಾಸರು ಯಾವ ರೀತಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇದೆಲ್ಲ ಕನ್ನಡದಲ್ಲಿ ನಾವು ಮಾಡಿಕೊಟ್ಟಾರೆ ನೋಡ್ರಿ. ನಾವು ಕರ್ನಾಟಕದಲ್ಲಿ, ನಾವು ಕನ್ನಡದಲ್ಲಿ ಏನು ಕನ್ನಡ ಮಾತೃಭಾಷೆಯನ್ನು ನಾವು ಹೊಂದಿದ್ದೇವೆ. ನಾವು ಪುಣ್ಯವಂತರು. ನಾವು ಕನ್ನಡದಲ್ಲಿವೇ ಸುಳಾದಿಗಳು, ಪದ್ಯಗಳು ನಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಓಕೆ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಈಗ ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ವಿದ್ಯಾರ್ಥಿಗಳಿಗಾಗಿ ಅದನ್ನು ಬಹಳ ಸುಲಭವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೇರೆಯವರು ಕೇಳ್ರಿ. ಇದನ್ನು ಏನಂದರೆ ಇದು ಸುಮ್ಮನೆ ಹಾಗೆ ನೋಡಿಬಿಡೋಂಗೆಲ್ಲ ನಿಧಾನವಾಗಿ ಕೇಳಿಕೊಂಡು ಹೋದಾಗ ಸ್ವಲ್ಪ ನಮಗದು ಮನಸ್ಸಿಗೆ ನಾಡ್ತದೆ. ಯಾಕಂದರೆ ಧ್ಯಾನ ಅಂತಕ್ಕಂಥದ್ದು ಮಾಡೋದಕ್ಕಿಂತ ಮುಂಚೆ ಒಳಗಣ್ಣಿನಿಂದ ನೋಡೋ ಮೂಜಗರು. ಯಾಕಂದರೆ ಮೂಜಗದವರಿಯನ್ನು ನಮ್ಮ ಮನಸ್ಸನ್ನು ಭಾಳ ವಿಶೇಷವಾಗಿ ಕೊಡಬೇಕು. ಮನಸ್ಸನ್ನು ನಾವು ಟೇಮ್ ಮಾಡಬೇಕು. ಆಗ ಮಾತ್ರ ಇದು. ಯಾಕಂದರೆ ಸುಷುಮ್ನ ಭಾಳ ಸೂಕ್ಷ್ಮ. ಅದು ಸೂಕ್ಷ್ಮದಲ್ಲಿ ಸೂಕ್ಷ್ಮ ಇರತಕ್ಕಂಥ ಚಕ್ರಗಳು. ಅದರಲ್ಲಿ ಮತ್ತೆ ಏನಪ್ಪ ಆ ಚಕ್ರಗಳು ತಿರುಗ್ತಾ ಇರ್ತವೆ. ಅದರಲ್ಲಿ ಕಮಲಗಳಿರ್ತಾವೆ. ಕಮಲಗಳನ್ನು ಅರಳಿಸಬೇಕು, ತಿಳ್ಕೊತ ಹೋಗಬೇಕು. ನಾವು ಧ್ಯಾನವನ್ನು ಮಾಡಬೇಕು. ಆ ಚಕ್ರದಲ್ಲಿ ಧ್ಯಾನವನ್ನು ಮಾಡಬೇಕು. ಕಮಲಗಳಲ್ಲಿ ನೀವೇ ನೋಡಬೇಕು. ಇವೆಲ್ಲ ವಿಚಾರಗಳನ್ನು ನಿಧಾನವಾಗಿ ತಿಳ್ಕೊತೀವಿ. ಮೊದಲು ತಿಳಿಯೋಣ, ಆಮೇಲೆ ಏನು ಮಾಡೋಣ, ತಿಳ್ಕೊಂಡು ಇದನ್ನೇ ನಾವು ವಿಡಿಯೋ ಕೇಳಿಕೊಂಡು ನಾವು ಧ್ಯಾನವನ್ನು ಮಾಡ್ಕೊತ ಕೂಡೋಣ. ಆವಾಗ ನಮಗೇನಾಗ್ತದೆ, ಸ್ವಲ್ಪ ನಮಗೆ ಸ್ಪಿರಿಚುವಲ್ ಎನರ್ಜಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸ್ಪಿರಿಚುವಲ್ ಎನರ್ಜಿಯನ್ನು ನಮ್ಗೆ ಕೊಡ್ರಿ. ನಮ್ಮ ಮನಸ್ಸು ನಿಲ್ಲಿಸೋದು ಭಾಳ ಕಷ್ಟ. ಅದನ್ನು ನಮ್ಮ ಮನಸ್ಸಿಗೆ ಏನಪ್ಪ ಅಂದರೆ ಅಧಿಪತಿಗಳಾದಂಥ ಮಹರುದ್ರ ದೇವರನ್ನು ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮನಸ್ಸನ್ನು ತಾವು ದಯವಿಟ್ಟು ಈ ಪಾಠವನ್ನು ಕಲೀಲಿಕ್ಕೆ ನಮ್ಮ ಮನಸ್ಸನ್ನು ಕೊಡ್ರಿ, ನಮಗೆ ತಿಳಿಯುವಂಗೆ ಮಾಡಿರಿ ಅಂತಕ್ಕಂಥ ವಿಚಾರವನ್ನು ಮಹರುದ್ರ ದೇವರನ್ನು ಕೇಳೋಣ. ಮತ್ತು ಸರಸ್ವತಿ ದೇವಿಯನ್ನು, ಮಾತೆ ಸರಸ್ವತಿ ದೇವಿಯನ್ನು ಕೇಳೋಣ. ಮುಂದೆ ಓದಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ, ಜೈ ಶ್ರೀರಾಮ್. ನಾನು ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಅಧ್ಯಾಪಕ ಪರಶುರಾಮ್ ಬೆಟ್ಟಗೇರಿ.